ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಆರ್ ಅಂತ. ನಾನು ಗ್ರಾಮ ಪಂಚಾಯತಿ PDO ಮುದಾದಡಿ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 4 ವರ್ಷಗಳಿಂದ ನಾನು ಇದೇ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು SS ಕೇರ್ ಟ್ರಸ್ಟ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡೋದು ಏನಂದರೆ, SS ಕೇರ್ ಟ್ರಸ್ಟ್ ನಮ್ಮ ಅಜ್ಜವರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪರವರು ಹಾಗೂ SS ಮಲ್ಲಿಕಣ್ಣರವರು ಹಾಗೂ ನಮ್ಮ ಪ್ರಭಾ ಮೇಡಮ್ ಅವರು, ಡಾಕ್ಟರ್ ಪ್ರಭಾ ಮೇಡಮ್ ಅವರು ಕೂಡ ಸತತ 3 ವರ್ಷಗಳಿಂದನೂ ಕೂಡ ನಾನು ಈ ಪಂಚಾಯತಿಗೆ ಬಂದಾಗಿಂದನೂ ಕೂಡ ಮೇಡಮು ಕೂಡ ಕಳೆದ 3 ವರ್ಷದಿಂದ ಒಂದು 4 ಕ್ಯಾಂಪ್ ಅಂತೂ ಮಾಡಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಜರೆಕಟ್ಟಲ್ಲಿ 2 ಕ್ಯಾಂಪ್ ಆಗಿದೆ, ಮುದಾದಡಿಲಿ 2 ಕ್ಯಾಂಪ್ ಆಗಿದೆ, ಹಳೆ ಬಿಸ್ಲೇರಲ್ಲಿ ಕ್ಯಾಂಪ್ ಆಗಿದೆ. ಇದಲ್ಲದೆ ನಮ್ಮ ಮುದಾದಡಿನಲ್ಲಿ ಅಂಗನವಾಡಿ ಮಕ್ಕಳಿಗೆ ಅನಿಮಿಕ್ ಇದೆಯಾ ಅಂತೇಳಿ ಅದನ್ನು ಒಂದು ಟೆಸ್ಟ್ ಮಾಡಿಸಿ ಅದನ್ನು ಕ್ಯಾಂಪ್ ಮಾಡಿ ಮಕ್ಕಳು ಅನಿಮಿಕ್ ಇರೋ ಮಕ್ಕಳಿಗೆ ಯಾವುದೇ ರೀತಿ ಏನು ಮೆಡಿಸಿನ್ ಕೊಡ್ಬೋದು ಅನ್ನೋ ಕೂಡ ಮೇಡಮ್ ಅವರು ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರು. ಅದ್ರ ಜೊತೆಗೆ ಮೇಡಮ್ಗೆ ಬಹಳಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಾನು ನೋಡೋದಂತೆ ಈಗ ಬಹಳಷ್ಟು ಪಂಚಾಯತಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಇದ್ರ ಮುಂಚೆ ನಾನು ಕುಕ್ಕವಾಡ ಪಂಚಾಯತಿಲೂ ಕೂಡ ಕೆಲಸ ಮಾಡಿದ್ದೀನಿ. ಅಲ್ಲೂ ಕೂಡ ಮೇಡಮ್ ಬಂದು ಹೆಲ್ತ್ ಕ್ಯಾಂಪನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಅದಲ್ಲದೆ ನಮ್ಮ ಜರೆಕಟ್ಟೆ ಗ್ರಾಮ ಸಿಟಿಯಿಂದ 10 ಕಿಲೋಮೀಟ್ರ್ ಇರೋದ್ರಿಂದ ಹೆಣ್ಮಕ್ಳಿಗೆ ನಮಗೆ ಹೆಂಗಾಗಿದೆ ಅಂದರೆ, ನಮ್ಮ ಜರೆಕಟ್ಟೆ ಗ್ರಾಮ ಆಗಿರ್ಬೋದು, ಮುದಾದಡಿ ಪಂಚಾಯತಿ ಇರ್ಬೋದು, ಒಟ್ಟು 6 ಗ್ರಾಮಗಳು ಬರುತ್ತೆ. 6 ಗ್ರಾಮಗಳಿಗೂ ಕೂಡ ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ. ನಾವು ಏನಾರ ಪ್ರಾಥಮಿಕ PHCಗೆ ಹೋಗ್ಬೇಕು ಅಂತಂದರೆ ಇಲ್ಲಿಂದ 10 ಕಿಲೋಮೀಟರ್ ಇರ್ತಕ್ಕಂಥ ದೊಡ್ಡಬಾತಿಗೆ ಹೋಗ್ಬೇಕು, ಇಲ್ಲಾಂದರೆ ಹದಡಿಗೆ ಹೋಗ್ಬೇಕು. ಈ ರೀತಿ ಇರೋದ್ರಿಂದ ನಾವು ಒಂಥರ ರಿಮೋಟ್ ಏರಿಯಾದಲ್ಲಿದ್ದೀವಿ ನಮ್ಮ ಗ್ರಾಮಸ್ಥರು. ಹಾಗಾಗಿ ಇಲ್ಲಿನ ಗ್ರಾಮಸ್ಥರಿಗೆ ಆರೋಗ್ಯದ ಬಗ್ಗೆ ಏನೇ ಅಂದ್ರೂ ಅವರು ದಾವಣಗೆರೆವರೆಗೂ ಹೋಗಲೇಬೇಕು. ಹಾಗಾಗಿ ಮನೆ ಬಾಗಿಲಿಗೆ ಒಂದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮೂಡಿಸೋದು ಮತ್ತು ಜನರಿಗೆ ಏನು ಬೇಕು ಬೇಡಗಳು ಮತ್ತು ಅವ್ರಿಗೆ ಯಾವ ರೀತಿ ಆರೋಗ್ಯದ ದುಷ್ಪರಿಣಾಮಗಳು ಏನೇನಾಗುತ್ತೆ ಅನ್ನೋದನ್ನ ಅವೇರ್ನೆಸ್ ಪ್ರೋಗ್ರಾಮನ್ನು ಕಳೆದ 4 ವರ್ಷಗಳಿಂದ ನಾನು ನೋಡಿದಾಗೆ, ಇದು ಮುಂಚೆ ಅವ್ರು ಮಾಡಿರ್ಬೋದು, ಬಟ್ ನಾನು PDO ಬಂದಾಗ್ಲಿಂದನೂ ಕೂಡ ಬಹಳ ನಿಕಟ ಸಂಬಂಧ ನಮಗೂ ಮತ್ತು SS ಕೇರ್ ಟ್ರಸ್ಟ್ ನಡುವೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ಸಂಬಂಧ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿದಾಗಿ ಗಟ್ಟಿಯಾಗಲಿ. ಈಗ ಇವತ್ತಿನ ದಿನ ನಮಗೆ SS ಕೇರ್ ಟ್ರಸ್ಟ್ ವತಿಯಿಂದ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಿದ್ದಾರೆ. ಮೊದಲನೇದಾಗಿ ನಮ್ಮ ದಾವಣಗೆರೆ ತಾಲೂಕಿನ ಎಲ್ಲ ಮಹಿಳಾ PDOಗಳಿಂದ ನಾವು ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಏಕೆಂದರೆ ಒಂದು ಸ್ತನ ಕ್ಯಾನ್ಸರ್ ಬಗ್ಗೆ ಇರ್ಬೋದು, ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಇರ್ಬೋದು, ಫ್ರೀಯಾಗಿ ಎಲ್ಲಿ ಮಾಡ್ತಾರೆ ಹೇಳಿ, ಫ್ರೀಯಾಗಿ ಅದ್ರ ಬಗ್ಗೆ ಒಂದು ಟೆಸ್ಟನ್ನು ಸ್ಕ್ರೀನಿಂಗ್ ಮಾಡಿಸಿ ನಿಮಗೆ ಯಾವುದೇ ರೀತಿ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ಯಾವ ರೀತಿ ನೀವು ಮೂಡಿಸ್ಕೋಬೇಕು, ಅದ್ರ ಜೊತೆಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿರ್ತಕ್ಕಂತಹ ಮಹಿಳೆಯರಿಗೆ ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ಬೇಕು ಅಂತ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಮೊದಲೇದಾಗಿ ನಾನು ಇವತ್ತು ಪ್ರೋಗ್ರಾಮಿಗೆ ಕರೆಸಿರೋದು ಉದ್ಯೋಗ ಖಾತ್ರಿಯಲ್ಲಿ ಕೂಲಿಕಾರರಿಗೆ ಮೊದಲನೇದಾಗಿ ಯಾವ ರೀತಿ ತಮ್ಮ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು ಅನ್ನೋದು ಗೊತ್ತಿರಲ್ಲ. ಅದರಲ್ಲೂ ಕ್ಯಾನ್ಸರ್ ಅಂತಹ ಮಹಾಮಾರಿಗಳ ಬಗ್ಗೆ ಕೇಳ್ತಾರೆ ಬಿಡ್ತಾರೆ ಹೊರತು ನಮಗೂ ಇದು ಆಗ್ಬೋದು, ಯಾವ ರೀತಿ ಲಕ್ಷಣಗಳಿರುತ್ತೆ ಅನ್ನೋ ಒಂದು ಪ್ರೈಮರಿ ಏನಂತ ನಾಲೆಡ್ಜು ಕೂಡ ಇರಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ SS ಕೇರ್ ಟ್ರಸ್ಟ್ ವತಿಯಿಂದ ನಮ್ಮ ಹರೀಶ್ ಅವರು ಇರ್ಬೋದು ಮತ್ತು ಮೇಡಮ್ ಲತಾ ಅವರು ಕೂಡ ಬಂದು ಬಹಳ ಸವಿಸ್ತಾರವಾಗಿ ಎಲ್ಲ ವಿಷಯವನ್ನು ಮನಮುಟ್ಟೋ ರೀತಿಯಲ್ಲಿ ಹೇಳಿದ್ದಾರೆ. ಇವತ್ತು ಎಲ್ಲರೂ ಕೂಡ ಉತ್ಸುಕರಾಗಿದ್ದಾರೆ. ನಾವು ಒಂದು ಬ್ಯಾಚ್ ಮಾಡ್ಕೊಂಡು ಬರ್ತೀವಿ ಮೇಡಮ್, ಅಲ್ಲಿ ನಾವು ಟೆಸ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಬಂದರೆ ಇನ್ನೂ ಒಳ್ಳೇದು ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿ AC ರೂಮ್ ಯಾವುದೇ ಇಲ್ಲದೆ ಇರೋದ್ರಿಂದ, ಇಲ್ಲಿ ಕರೆಂಟ್ ಪದೇ ಹೋಗೋ ಸ್ಥಿತಿಯಲ್ಲಿ ಇರೋದ್ರಿಂದ ನಾವು ಅಲ್ಲೇ ಕೂಡ ಬ್ಯಾಚ್ ಮಾಡಿ ಕಳಿಸೋದಕ್ಕೂ ಕೂಡ ರೆಡಿ ಇದ್ದೀವಿ. ಇದೇ ರೀತಿ ನಮಗೆ SS ಕೇರ್ ಟ್ರಸ್ಟ್ ವತಿಯಿಂದ ಉತ್ತಮ ಕಾರ್ಯಕ್ರಮ